ಗದಗ ತಾಲೂಕಿನ ಕಣವಿ ಹೊಸೂರು ಗ್ರಾಮದಲ್ಲಿ ಸ್ಮಶಾನವಿಲ್ಲದ ಕಾರಣ ಮೃತ ಮಹಿಳೆಯ ಅಂತ್ಯ ಸಂಸ್ಕಾರವನ್ನ ನಡು ರಸ್ತೆಯಲ್ಲೇ ಮಾಡಲು ಗ್ರಾಮಸ್ಥರು ಸಿದ್ಧತೆ ನಡೆಸಿ ಆಕ್ರೋಶ ಹೊರಹಾಕಿದ ಘಟನೆ ನಡೆದಿದೆ. ಅನಾರೋಗ್ಯದಿಂದ ಮೃತಪಟ್ಟ ಬಸವಣ್ಣೆಮ್ಮ ಅನ್ನೋರ ಶವ ಸಂಸ್ಕಾರಕ್ಕೆ ಜಾಗವಿಲ್ಲದೆ ಈ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇಲ್ಲಿವರೆಗೆ ರೈತರೊಬ್ಬರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಜಮೀನಿನ ಮಾಲೀಕರು ಅದಕ್ಕೆ ಒಪ್ತಾ ಇಲ್ಲ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮದ ಮಧ್ಯಭಾಗದ ರಸ್ತೆಯಲ್ಲೇ ಕಟ್ಟಿಗೆ ಜೋಡಿಸಿ ಅಂತ್ಯಕ್ರಿಯೆಗೆ ಮುಂದಾಗಿದ್ದಾರೆ. ನೀವು ಕೂಡ ಅದನ್ನು ನೋಡಿದ್ರಿ ಈ ದೃಶ್ಯದಲ್ಲಿ. ಹಾಗೆ ಕ್ಷೇತ್ರದ ಶಾಸಕ ಎಚ್.ಕೆ. ಪಾಟೀಲ್ ಹಾಗೂ ತಹಶೀಲ್ದಾರರಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಯೂಸ್ ಆಗಿಲ್ಲ ಅಂತ ಜನರು ಕಿಡಿಕಾರಿದ್ದಾರೆ. ಚಿಕ್ಕ ಗ್ರಾಮದೊಳಗೆ ನಾವು ಹಿಂದೆ ಆನುಬುನಾದಿಯಿಂದ ಒಬ್ಬರ ಜಮೀನಿನಲ್ಲಿ ಅದು ದೇಶ ಹೊರಗಡೆ ತಿಳ್ಕೊಂಡು ನಾವು ಅಲ್ಲಿ ಜಮೀನಲ್ಲಿ ಮಣ್ಣು ಮಾಡ್ಕೊತ ಬಂದಿದ್ವಿ. ನಾವು ಇವತ್ತಿನ ಇದರೊಳಗೆ ಅವರು ನಿನ್ನೊಬ್ಬರು ಬಸವಣ್ಣವ ಈರಪ್ಪ ಬೋಳ್ ಅವರಂತ ಒಬ್ಬರು ನಮ್ಮಲ್ಲಿ ಬಡ ಹೆಣ್ಮಗಳು ಆಕೆ ತೀರ್ಕೊಂಡಾಗ ಮುಂಜಾನೆದ್ದು ಗ್ರಾಮದ ಹಿರಿಯರು ಕೂಡಿ ಅಲ್ಲಿ ಅಂತಿಮ ಸಂಸ್ಕಾರ ಮಾಡೋಕೆ ಹೋದಂಥ ಹಿರಿಯರಿಗೆ ಬಸವಣ್ಣ ಮಕ್ಕಳು ನೀನು ಇಲ್ಲಿ ಯಾಕೆ ಬಂದಿರಿ ನಮ್ಮ ಜನಕ್ಕೆ ಅಂತೇಳಿ ಅವ್ರು ನಮ್ಮ ಸಿಕ್ಕಾಪಟ್ಟಿ ಬೇದಾಡಿ ಎಲ್ಲ ಹಿರಿಯರಿಗೆ ಒಂದು ಅಗೌರವ ಮಾಡಿ ಕಳಿಸಿದ್ರಿಂದ ನಾವು ಇಲ್ಲಿ ಗ್ರಾಮ ಪಂಚಾಯಿತಿ ಗೌಡನ್ ಜಾಗದಲ್ಲಿ ನಾವು ಬಸ್ ಸ್ಟ್ಯಾಂಡ್ ಗ್ರಾಮ ಪಂಚಾಯತ್ ಗೌಡನ ಅದ ಗ್ರಾಮ ಪಂಚಾಯತಿ ಗೌಡನಲ್ಲಿ ನಾವು ಅಂತ್ಯಕ್ರಿಯೆ ಮಾಡಲಿಕ್ಕೆ ಹೇಳಿವಿ. ಎಲ್ಲ ಅಧಿಕಾರಿಗಳಿಗೂ ನಾವು ಸಚಿವರಿಗೆ ಹೇಳಿವಿ, ತಹಶೀಲ್ದಾರ್ಗೆ ಹೇಳಿವಿ, ಎ.ಸಿ. ಸಾಹೇಬ್ರಿಗೆ ಹೇಳಿವಿ, ಠಾಣಕ್ಕೂ ಹೇಳಿವಿ. ನಾವು ಇಲ್ಲಿ ಮಾಡೋಕೆ ನಾವು ಈಗ ಇದನ್ನು ಮಾಡಿವ್ರಿ. ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರು ಇದರಿಂದ ಹೋರಾಟ ಮಾಡಕತ್ತಾರ. ಹೋರಾಟ ಮಾಡಕತ್ತಿ ತಹಶೀಲ್ದಾರ್ಗೆ ಆದೇಶ ಮಾಡ್ರೆ ಅವರು ಇಲ್ಪ ನನ್ನ ಮತಕ್ಷೇತ್ರದೊಳಗೆ ನಾನು ಸುಡಾಗಟ್ಟಿಲ್ಲ, ನೀವು ಇಮಿಡಿಯೇಟ್ ಮಾಡ್ಕೊಳ್ಳಂತೆ ಸಾಹೇಬ್ರು ಹೇಳ್ಯಾರ. ಅಲ್ಲಿ ತನಕ ಇಲ್ಲಿ ಮಾಡೋಕೆ ನಾವು ಹೊಂಟಿದ್ವಿ. ಅಧಿಕಾರಿಗಳು ನೋಡ್ರಿ ಸರ್, ಅಧಿಕಾರಿಗಳು ಬಂದಿಲ್ಲ ಅಂತಲ್ಲ. ಶ್ರೀನಿವಾಸ ತಹಶೀಲ್ದಾರ್ ಸಾಹೇಬರು 2 ಸಲ ಬಂದಾರ. 2 ಸಲ ಬಂದು ಅವ್ರ ಮನೆಗೆ ಹೋಗಿ ಬಂದರು. ಮನೆಗೆ ಹೋಗಿ ಇಲ್ಲಿ ಕೊಟ್ಬಿಟ್ರೆ ಇನ್ನೂ ಆಗಿಲ್ಲ. ಆರು ಬಂದಾರ ಅಧಿಕಾರಿಗಳು, ಎ.ಸಿ. ಸಾಹೇಬರು ಬಂದಾರ, ತಹಶೀಲ್ದಾರ್ ಬಂದಾರ. ಬಡವ ಇದ್ರು ನಮ್ಮ ಪರಿಸ್ಥಿತಿ ಹೆಂಗದ ಬಡವರು ಅನ್ನೋದ್ರು ನಮ್ಗೆ ಇಲ್ಲೇ ನಮ್ಗೆ ಸಮಾಜಿಗೆ ಒಂದು ಇದು ಬೇಕು ನೋಡಿ. ಏನಿಲ್ರಿ ಸರ್, ಸಮಾಜ ಇಲ್ರಿ ನಮ್ಗೆ. ನಮ್ಮ ಒಂದು ಸಮಾಜನ ಕಟ್ಟು ಕೊಡ್ಬೇಕು ಅಷ್ಟೇ ನೋಡ್ರಿ ಸರ್. ಮಶಾನ ಕೊಡ್ಬೇಕು ನೋಡ್ರಿ ಸರ್. ಇದು ಒಂದು ನೋಡಿ ಸರ್, ಮತ್ತೊಂದು ಏನು ಕೇಳಂಗಿಲ್ಲ.